ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೆ ಅರ್ಥವಾಗುವ ರೀತಿಯಲ್ಲಿ ಬ್ಲೌಸಿನ ಫ್ರಂಟ್ ಡಾಟ್ಸ್ನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳ್ತೀನಿ. ಯಾವ ರೀತಿ ಅಳತೆ ತೊಗೊಳ್ಳೋದು ಅಂತ ಹೇಳಿದೆ, ಗುಬ್ಬಿ ಇರೋ ಭಾಗದಲ್ಲಿ ಅಳತೆ ತೊಗೊಳ್ತಾ ಇದ್ದೀನಿ. ನಾನು ಹಿಂಭಾಗದಿಂದನೇ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿರ್ತೀವಲ್ವ ಆ ಭಾಗದಿಂದಲೇ ಅಳತೆ ತೊಗೊಳ್ತಾ ಇದ್ದೀನಿ. ಮೊದಲು ಯಾವ ರೀತಿ ಅಳತೆ ತೊಗೊಳ್ಬೇಕಂತ ಹೇಳಿದರೆ, ಈ ತುದಿ ಇದೆಯಲ್ಲ, ಈ ತುದಿಯಿಂದ ಇಲ್ಲಿ ಒಂದು ಡಾಟ್ ಬಂದಿದೆಯಲ್ಲ ಅಲ್ಲಿವರೆಗೆ ಡಾಟ್ಸಿನ ಅಗಲ, ಫ್ರಂಟ್ ಡಾಟಿನ ಅಗಲ ನಾವು ಅಳತೆ ತೊಗೊಳ್ಬೇಕು. ಮೊದಲು ಇಷ್ಟು ನಂಗೆ ಕರೆಕ್ಟಾಗಿ 3 ಇಂಚ್ ಅಗಲ ಬಂದಿದೆ. ಕರೆಕ್ಟಾಗಿ ಡಾಟ್ಸ್ ಬಿಡ್ತು ಅಂದರೆ ಅಗಲ ಎಷ್ಟು ಅಂತ ಹೇಳಿದರೆ 3 ಇಂಚ್ ಬಂದಿದೆ, ಪ್ಲಸ್ 1 ಇಂಚ್ ಸ್ಟಿಚ್ಚಿಗೋಸ್ಕರ ನಾನು ಸೇರಿಸಿದ್ದೀನಿ. ಒಟ್ಟು 4 ಇಂಚ್ ಡಾಟ್ಸ್ ಬಿಡ್ತು ಅಥವಾ ಅಗಲ ಬಂದಿದೆ. ಇವಾಗ ಉದ್ದ ನೋಡೋಣ. ಉದ್ದ ಯಾವ ರೀತಿ ನೋಡೋದು ಅಂತ ಹೇಳಿದರೆ, ಇಲ್ಲಿನಿಂದ ಇಲ್ಲಿಗೆ ನೋಡಬೇಕು ಉದ್ದ. ನನಗೆ 2 ಕಾಲು ಬಂದಿದೆ. 2 ಕಾಲಿಗೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. 2 ಕಾಲು ಬಂದಿದೆ, ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ನನಗೆ 2 ಮುಕ್ಕಾಲು ಆಯಿತು. ಇವಾಗ ನಾನು ಯಾವ ರೀತಿಯಾಗಿ ಮಾರ್ಕ್ ಹಾಕೋದಂತ ಹೇಳ್ತೀನಿ. ಇಷ್ಟೇ ನೋಡೋದು. ಇಲ್ಲಿ ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾನು ನೆಕ್ನ ಬಗ್ಗೆ, ಶೋಲ್ಡರ್ನ ಬಗ್ಗೆ ಮತ್ತು ಕೊಂಕುಳಿನ ಸುತ್ತಳತೆ ಬಗ್ಗೆ ಮತ್ತು ಕ್ರಾಸ್ ಪಟ್ಟಿ ಬಗ್ಗೆ ಡೀಟೇಲ್ಡಾಗಿ ಕ್ಲಾಸ್ ಬೈ ಕ್ಲಾಸ್ ವಿಡಿಯೋ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರುವವರು ಹೋಗಿ ನೋಡಿ. ಇದು ನಂದು 7ನೇ ಕ್ಲಾಸು ಡಾಟ್ಸ್ನ ಬಗ್ಗೆ ಅಂತ ಹೇಳಿದರೆ. ಇಲ್ಲಿನಿಂದ ನೋಡಬೇಕು, ಗುಬ್ಬಿ ಇಲ್ಲಿಗೆ ಬರೋದ್ರಿಂದ ನಾವು ಇಲ್ಲಿನಿಂದ ಹಿಡಿದು ನೋಡ್ತಾ ಇದ್ದೀನಿ. ಈಗ ಡಾಟ್ಸ್ ವಿಡ್ತ್ ಎಷ್ಟು ಬಂದಿದೆ ಅಂತ ಹೇಳಿದರೆ 3 + 1 4 ಬಂದಿದೆ. ಅದನ್ನು ಅಳತೆ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ 4 ಅಗಲ ನನಗೆ 4 ಬಂದಿದೆ. ಹೀಗೆ ಆಗಿ ಅಳತೆ ಹಾಕಿದೆ 4. ನಂತರ ಉದ್ದ ಎಷ್ಟು ಬಂದಿದೆ ಅಂತ ಹೇಳಿದರೆ 2 ಕಾಲು ಪ್ಲಸ್ ಅರ್ಧ 2 ಮುಕ್ಕಾಲು. ಇದು ಉದ್ದ. ಇದಾಗಿ ಗೆರೆ ಹಾಕಿದ ನಂತರ ಆ ಗೆರೆಯ ತುದಿಯಿಂದ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಎಕ್ಸ್ಟ್ರಾ ತೊಗೊಂಡು ಅಲ್ಲೊಂದು ಡಾಟ್ ಇಡಬೇಕು. ಅದು ಮೇನ್ ಡಾಟ್ ಇಲ್ಲಿಂದು. ಅದು ನೀಟಾಗಿ ಬಂದರೆ ಕರೆಕ್ಟಾಗಿ ಬರುತ್ತೆ. ಇದು ಮೇನ್ ಡಾಟ್ ಇದೇನೆ. ನಂತರ ಆ ಡಾಟಿನಿಂದ ಸುತ್ತ 3 ಡಾಟನ್ನು ತೊಗೊಳ್ಬೇಕು. ಅದೆಷ್ಟು ಅಳತೆಗೆ ಡಾಟ್ ತೊಗೊಂಡಿದ್ದಾರೆ ಅಂತ ನಾನೀಗ ಅಳತೆ ಮಾಡಿ ಹೇಳ್ತೀನಿ. ಇಲ್ಲಿ 1 ಮುಕ್ಕಾಲು ಇಂಚ್ ಡಾಟ್ಗೆ ಡಿಸ್ಟೆನ್ಸ್ ತಗೊಂಡಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಎಲ್ಲ ಡಾಟಿಗೂ 1 ಮುಕ್ಕಾಲು ಇಂಚೇ ಡಿಸ್ಟೆನ್ಸ್ ತಗೊಳ್ತಾ ಇದ್ದೀನಿ. ಇವಾಗ ಮುಕ್ಕಾಲು ಇಂಚು 4 ಸೈಡ್ ಮಾರ್ಕ್ ಹಾಕಬೇಕು. 1 ಮುಕ್ಕಾಲು ಈ ರೀತಿಯಾಗಿ ಈ ಡಾಟ್ಗೆ ನಾನು ಮಾರ್ಕ್ ಹಾಕ್ಕೊಂಡೆ. ಈ ಡಾಟ್ಗೆ ಮಾರ್ಕ್ ಹಾಕ್ಕೊಂಡೆ. ನಂತರ ಈ ಡಾಟ್ ಯಾವ ರೀತಿ ಬರಬೇಕಂತ ಹೇಳಿದರೆ, ಇವೆರಡು ಅಗಲ ಇದೆಯಲ್ಲ, ಅಗಲದ ಮುಕ್ಕಾಲು ಇಂಚು, ಇಲ್ಲಿ 1/4 ಇಂಚು ಆ ರೀತಿಯಾಗಿ ಬರಬೇಕು. ಇಲ್ಲಿ ಹೀಗೆ ಡಾಟ್ ಬರಬೇಕು. ಇದ್ರದ್ದು ಎಲ್ಲೆಲ್ಲಿ ಬರುತ್ತೆ ಈ ಡಾಟು. ಈ ಡಾಟು ಎಲ್ಲಿಗೆ ಎಂಡ್ ಹಾಕ್ಬೇಕಂತ ಹೇಳಿದರೆ, ಇಲ್ಲಿ ನಾವು ಎಂಡ್ ಮಾಡ್ತೀವಲ್ವ, ಇದು ಶೇಪಾಗಿ ಎಂಡ್ ಮಾಡ್ತೀವಲ್ವ, ಆ ಪ್ಲೇಸಿಗೆ ಎಂಡ್ ಆಗಬೇಕು. ಯಾವ ರೀತಿ ಅಂತ ಹೇಳಿದರೆ, ಎಡ್ಜಿಗೆ ನಾವು ಈಗ ಈ ರೀತಿಯಾಗಿ ಶೇಪ್ ಹಾಕಿ ಹೀಗೆ ಶೇಪ್ ಹಾಕ್ತೀವಿ. ಆ ಶೇಪಿಗೆ ನಾವು ಈ ಡಾಟನ್ನು ಹಾಕ್ಕೊಳ್ಬೇಕು. ಈ ಗೆರೆ ಹಾಕ್ಕೊಳ್ಬೇಕು. ನಂತರ ಇದಿಷ್ಟು ಡಾಟ್ಸ್ ಇಟ್ಟಾದ ನಂತರ ನಾವೇನು ಮಾಡಬೇಕಂತ ಹೇಳಿದರೆ, ಇಲ್ಲಿ ಇಂಚು ತೊಗೊಳ್ಬೇಕು ಅಗಲ ಎಷ್ಟು ಅಂತ. ಅದನ್ನು ನಾನಿವಾಗ ನೋಡ್ತೀನಿ. ಇವರೆಷ್ಟು ತೊಗೊಂಡಿದ್ದಾರೆ ಅಂತ. ಇವರು ಇಲ್ಲಿ ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ತೊಗೊಂಡಿರ್ತಾರೆ. ಹೌದು, ಇವರು ಒಳಗಡೆ ಹೋಗಿದೆ ಇದು. ಆದರೂ ಗೊತ್ತಾಗುತ್ತೆ ಇದು ಎಷ್ಟೆಷ್ಟು ತೊಗೊಂಡಿರ್ತಾರಂತ. ಹೌದು, 1/4 ಇಂಚು ತೊಗೊಂಡಿದ್ರು. ನಾನು ಸಹ 1/4 ಇಂಚೇ ತೊಗೊಳ್ತಾ ಇದ್ದೀನಿ. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ತೊಗೊಂಡಿದ್ರು. ನಾನು ಕೂಡ 1/4 ಇಂಚು ತೊಗೊಳ್ತೇನೆ. ತಗೊಂಡ ನಂತರ ಈ ಡಾಟನ್ನು ನೋಡೋಣ ಎಷ್ಟು ತೊಗೊಂಡಿರ್ತಾರೆ ಅಂತ. ಇಲ್ಲಿ
ಫೋಲ್ಡಿಂಗ್ ಆಗಿದ್ದರಿಂದ ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಈ ರೀತಿ ಫೋಲ್ಡಿಂಗ್ ಆದ್ದರಿಂದ ಯಾವ ರೀತಿ ಅಳತೆ ತೊಗೊಳ್ಬೇಕಂತ. ನಿಮಗೊಂದು ಸ್ಕೇಲ್ ಇರುತ್ತಲ್ವ, ಆ ಸ್ಕೇಲನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡ್ರಾ? ಈ ರೀತಿಯಾಗಿ ಇಟ್ಕೊಂಡ ನಂತರ ಕರೆಕ್ಟಾಗಿ ಇದ್ರ ಮೇಲೆ ಗೆರೆ ಮೇಲೆ ಇಟ್ಕೊಳ್ಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ಶೇಪಲ್ಲಿ ಬರುವಾಗ ಇದ್ರ ತುದಿಗೆ ಇಂಚಾಕಿ ನೋಡಬೇಕು. ಇಲ್ಲಿ ಇದರಿಂದ ಇಲ್ಲಿಗೆ ಕರೆಕ್ಟು 1 ಇಂಚ್ ತೊಗೊಂಡಿರ್ತಾರೆ ಅವರು. ಇಲ್ಲಿ ನೋಡಿ, ಕರೆಕ್ಟು 1 ಇಂಚು ತೊಗೊಂಡಿದ್ದಾರೆ. ಅದೇ ರೀತಿ ನಾನು 1 ಇಂಚ್ ತೊಗೊಳ್ತೇನೆ. ಆ ಕಡೆ 1 ಇಂಚ್, ಈ ಕಡೆ 1 ಇಂಚ್. ಆ ಕಡೆ 1 ಇಂಚ್, ಈ ಕಡೆ 1 ಇಂಚ್ ತೊಗೊಂಡ ನಂತರ ಇಲ್ಲೆಷ್ಟು ತೊಗೊಂಡಿದ್ರು ಅಂತ ಹೇಳಿದರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ಕಾಲು ಇಂಚು ತೊಗೊಂಡಿದ್ರು ಅವರು. ಅಳತೆ ಮಾಡಿ ತೋರಿಸ್ತೇನೆ ಬೇಕಾದರೆ. ಇಲ್ಲಿ ನೋಡಿ, 1/4 ಇಂಚಷ್ಟು ತೊಗೊಂಡಿದ್ದಾರೆ. ನಾನು ಕೂಡ 1/4 ಇಂಚಷ್ಟು ತೊಗೊಳ್ತಾ ಇದ್ದೀನಿ. ಕಾಲು ಇಂಚಷ್ಟು ತೊಗೊಂಡ ನಂತರ ಈ ಡಾಟ್ ಯಾವ ರೀತಿ ತೊಗೊಳ್ಬೇಕಂತ ಹೇಳಿದರೆ, ಇಲ್ಲಿ ಒಂದೊಂದು ಡಾಟ್ ಬರುತ್ತಲ್ವ, 2 ಇದೆ, ಈಚಿಗೊಂದು ಡಾಟ್, ಈಚಿಗೊಂದು ಡಾಟ್, ಅಷ್ಟು ತೊಗೊಂಡ್ರೆ ಸಾಕು. ಒಂದೊಂದು ಗೆರೆ ಬರುತ್ತಲ್ಲ, ಅಷ್ಟು ತೊಗೊಂಡ್ರೆ ಸಾಕು. ಇದಕ್ಕೆ ಇದು ನೀಟಾಗಿ ಬಂತು ನೋಡಿ. ಇದು ಪರ್ಫೆಕ್ಟ್ ಬ್ಲೌಸ್ ಡಾಟ್ ಅಳತೆ ಮಾಡಿ ಮಾರ್ಕ್ ಹಾಕೋ ವಿಧಾನ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಹೇಗೆ ಮಾಡೋದಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ನೀನು ನಮ್ಮ ಕ್ಲಾಸನ್ನು ನೋಡ್ಕೊಳ್ತಾ ಬಂತ ಹೇಳಿದರೆ ಆಲ್ಮೋಸ್ಟ್ ನೀವು ಟೈಲರಿಂಗ್ ಕ್ಲಾಸ್ ಕಲ್ತ್ರಿ ಅಂತ ಅರ್ಥ.